ನಾನಿವತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಮೊದಲು ಪಾಲಕ್ ಸೊಪ್ಪನ್ನು ಎಷ್ಟು ಸೊಪ್ಪನ್ನು ಬೇಯಿಸ್ಕೊಂಡಿದ್ದೀನಿ. ಇದನ್ನು ರುಬ್ಕೋಬೇಕೀಗ. ಜಾರ್ಗೆ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೋಬೋದು ಬೇಕು ಅಂದರೆ. ಇಲ್ಲಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದರಿಂದ ಇಲ್ಲಿಗೆ ಶುಂಠಿ ಬೆಳ್ಳುಳ್ಳಿನ ಹಾಕೋತಾ ಇಲ್ಲ. ಇದನ್ನು ಈಗ ರುಬ್ಕೋತೀನಿ. ಮತ್ತು ಗೋಡಂಬಿನ ನಾನು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ನೆನೆಸಿದ್ದೀನಿ. ಒಂದು 2 hours ಆಗಿದೆ ನೆನೆಸಿದ್ದೀನಿ. ನೆನೆಸಿರೋ ಗೋಡಂಬಿನ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಕಡಾಯಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಲಿಕ್ಕೆ ಸ್ವಲ್ಪ ಎಣ್ಣೆ, ಜಾಸ್ತಿ ಹಾಕಿಲ್ಲ. ಹಾಕ್ತಿದ್ದಂಗೆ ನೋಡಿ ಚಕ್ಕೆ ಮತ್ತು ಲವಂಗ ಮತ್ತು ಪಲಾವ್ ಎಲೆ ಇದಿಷ್ಟು ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ 2 ಮೀಡಿಯಮ್ ಸೈಜ್ದು 2 ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಂಡು ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನಿಷ್ಟು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ಥರ ಫ್ರೈ ಮಾಡಬೇಕು. ಹಮ್ಮನ್ನ ಥರ ಸ್ಮೆಲ್ ಬರಬೇಕು ನೋಡಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಟೊಮೆಟೊ ಮೀಡಿಯಮ್ ಸೈಜ್ 1.5 ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಇದು ಟೇಸ್ಟ್ ಬರೋದು. ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಅದಕ್ಕೆ. ಟೊಮೆಟೊ ಈರುಳ್ಳಿ ಇಷ್ಟು ಬೆಂದಿದೆ ಸಾಕು. ಈಗ ಪಾಲಕ್ಕು ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಕುದೀತಾ ಇದೆ. ಸ್ಟಾರ್ಟ್ ಆಯಿತು ಕುದಿಯೋಕ್ಕೆ. 1 ಸ್ಪೂನು, ಟೀ ಸ್ಪೂನಲ್ಲಿ 1 ಸ್ಪೂನು ಧನಿಯಾ ಪೌಡ್ರು, ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಗರಂ ಮಸಾಲ. ಧನಿಯಾ ಪೌಡ್ರು ಬೇಕಾದರೆ ಇನ್ನು ಸ್ವಲ್ಪ ನಾವು ಸ್ವಲ್ಪ ಜಾಸ್ತಿ ಹಾಕೋತೀನಿ. ಇನ್ನೊಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಈಗ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕಿ ತಿರುಗಿಸೋಣ. ಇದನ್ನು ಬೇಯಕ್ಕೆ ಬಿಡೋಣ. ಚೆನ್ನಾಗಿ ಸ್ವಲ್ಪ ಬೇಯಲಿ. ಆಮೇಲೆ ಪನ್ನೀರ್ ಹಾಕ್ತೀನಿ. ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಜಾಸ್ತಿನೂ ಹಾಕ್ಕೋಬೋದು. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಬೇಯ್ತಾ ಇದೆ ಇದು. ಈಗ ನಾನು ಇದಕ್ಕೆ ಪನ್ನೀರ್ ಹಾಕ್ತೀನಿ. ನೋಡಿ, ಪನ್ನೀರ್ ಕ್ಯೂಬ್ಸ್ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ನಮ್ಮ ಹುಡುಗರಿಗೆ ಸಣ್ಣದಾಗಿದ್ದರೆ ಇಷ್ಟ ಆಗುತ್ತೆ. ನೀವು ಬೇಕಾದರೆ ದಪ್ಪದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಈಗ ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ ಚಪಾತಿಗೆ. ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ತೆಳ್ಳಗೆ ಇಷ್ಟಪಡ್ತಾರೆ. ನೀವು ನೋಡ್ಕೊಂಡು ನಿಮ್ಮ ಒಂದು ಇದಕ್ಕೆ ತಕ್ಕಂತೆ ಯಾವ ಥರ ನಿಮಗೆ ರುಚಿ ಅನಿಸುತ್ತೆ ಹಾಗೆ ಮಾಡ್ಕೊಳ್ಳಿ.
ಈಗ ಇದನ್ನು ಬೇಯಕ್ಕೆ ಬಿಡ್ತೀನಿ ನಾನು. ನೋಡಿ ಈಗ ಇದು ರೆಡಿಯಾಗಿದೆ. ಈ ಹದಕ್ಕೆ ನೀವು ಇನ್ನೂ ಗಟ್ಟಿ ಬೇಕಾದರೆ ಮಾಡ್ಕೊಳ್ಳಿ, ನಮಗೆ ಸಾಕು. ಪಾಲಕ್ ಪನ್ನೀರ್ ರೆಡಿ.